ಗಣಿನಾಡು ಬಳ್ಳಾರಿಯಲ್ಲಿ ಗೋಲಿ ಕದನದ ಕೇಸ್ ಏನಿದೆ, ಬ್ಯಾನರ್ ಸಂಘರ್ಷದ ಹಿಂದೆ ಕೊಲೆ ಷಡ್ಯಂತ್ರ ಇತ್ತ ಅನ್ನುವ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಹೆಚ್ಚಾಗ್ತಾ ಇದೆ. ಮೂರನೇ ಕಣ್ಣಲ್ಲಿ ದಂಗಲ್ನ ಇಂಚಿಂಚು ದೃಶ್ಯ ಸರಿಯಾಗಿದೆ. ಇವತ್ತೇ ತಿಳಿದು ಬಿಡುತ್ತಾ ಬಳ್ಳಾರಿ ಗುಂಡೇಟಿನ ರಹಸ್ಯ ಯಾಕಿರಬಹುದು ಅಂತ. ರಾಜಶೇಖರ್ ದೇಹಕ್ಕೆ ಹೋಗಿದ್ದ ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದ್ದು ಅಂತ ಮೊಬೈಲ್ ವಿಡಿಯೋಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು. ಮೊಬೈಲ್ ವಿಡಿಯೋಗಳನ್ನ ಪರಿಶೀಲಿಸಿ ಪ್ರತಿಯೊಬ್ಬರ ವಿಚಾರಣೆ ಕೂಡ ಮಾಡ್ತಾರೆ. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ, ಎಷ್ಟು ಜನ ಗನ್ ತಂದಿದ್ರು, ಗನ್ ಯಾರದ್ದು, ಯಾಕಾಗಿ ಅಲ್ಲಿಗೆ ತರಲಾಗಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಖಾಸಗಿ ಗನ್ಗಳನ್ನು ವಶಕ್ಕೆ ಈಗ ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಜೊತೆಗೆ ರಾಜಶೇಖರ್ ದೇಹದಲ್ಲಿದ್ದ ಗುಂಡು FSLಗೆ ರವಾನೆ ಆಗಿದೆ. ಮೊನ್ನೆ ಆಗಿದೆ ಅದು ಗುಂಪಿನಲ್ಲಿ, ನಿನ್ನೆ ರವಾನೆ ಆಗಿರೋದು. ಪೋಸ್ಟ್ ಮಾರ್ಟಮ್ ಮಾಡಿ ಆ ಬಾಡಿಯಲ್ಲಿದ್ದಂತಹ ಗುಂಡನ್ನು ಹೊರಗೆ ತೆಗೆದ ನಂತರ ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಬಳ್ಳಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಒಂದು, ಈ ಸತೀಶ್ ರೆಡ್ಡಿ ಯಾರವ ಭರತ್ ರೆಡ್ಡಿ ಅವ್ರಿಗೆ ಆಪ್ತ ಅನ್ನೋ ಕಾರಣಕ್ಕೆ ಏಕಾಏಕಿ ಮೇನ್ ರೋಡಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಬರ್ರ ಕಟ್ರ ಅದು ಯಾವನ್ ನೋಡ್ತಾನೆ, ಯಾವನ್ ತಡಿತಾನೆ, ನಾನು ನೋಡ್ತೀನಿ ಅಂತ ಧಿಮಾಕು ರೌಡಿತನ ಪ್ರದರ್ಶನ ಮಾಡೋದು ಅಲ್ಲದೆ ಸುತ್ತಮುತ್ತ ಗನ್ಮ್ಯಾನ್ಗಳನ್ನು ಇಟ್ಕೊಳ್ಳೋಕ್ಕೆ ಆತನಿಗೆ ಅವಕಾಶ ಇದೆಯಾ? ಲೈಸೆನ್ಸ್ಡ್ ಗನ್ಗಳ ಪರ್ಮಿಷನ್ ತಗೊಂಡಿದ್ದಾನ ಆ ಮನುಷ್ಯ? ಒಂದು ಪ್ರಶ್ನೆ. ಎರಡನೇದು, ಈಗ ಮೇಲ್ನೋಟಕ್ಕೆ ಅದು ಯಾರೋ ಅಲ್ಲಿ ಸಿಂಗ್ ಒಬ್ರು ಗನ್ಮ್ಯಾನು ತಲೆಗೆ ರೆಡ್ ಕಲರ್ ಟೋಪಿ ಥರ ಹಾಕಿದ್ರಲ್ಲ, ಆತ ಫೈರ್ ಮಾಡಿರೋದು ಅನ್ನೋದು ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಟ್ ಅದು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ, ಅವನೇ ಅಂತ ಹೇಳ್ಬಿಡೋಕ್ಕಾಗಲ್ಲ. ಹಾಗಾಗಿ ಪೊಲೀಸರು ಎಲ್ಲ ರೀತಿಯಲ್ಲೂ ಎಲ್ಲೆಲ್ಲಿ ಯಾವ್ಯಾವ ಆ್ಯಂಗಲ್ನಲ್ಲಿ ವಿಡಿಯೋಗಳು ಸಿಗುತ್ತೋ ಅವೆಲ್ಲವನ್ನು ತಗೊಳ್ತಾ ಇದ್ದಾರೆ. ಸೊ ನೋಡಿ, ಅಲ್ಲಿ ಆತನೇ ಆ ರೆಡ್ ಕಲರ್ ಕ್ಯಾಪ್ನ ಶಾಲ್ನ ತಲೆಗೆ ಸುತ್ತಿದಾರಲ್ಲ ಒಬ್ಬ ಸಿಂಗ್, ಆತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಕಾಂಗ್ರೆಸ್ನವರು ಚಾನೆಲ್ಗೆ ಬಂದಂತಹ ಸಂದರ್ಭದಲ್ಲಿ ಡಿಬೇಟ್ನಲ್ಲಿ ವಿತಂಡವಾದ ಮಾಡಿಬಿಡ್ತಾರೆ. ಅದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲನ್ನು ಗುಡ್ಡೆ ಹಾಕೊಂಡಿದ್ರು, ಅವ್ರ ಕಡೆಯವರೇ ಗನ್ ಶಾಟ್ ಹಾಕಿದ್ದು, ಹೀಗೆಲ್ಲ ವಿತಂಡವಾದ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಸೊ ಹಾಗಾಗಿ ವಿಡಿಯೋ ನೋಡಿಕೊಂಡು ಇವನೇ ಅಂತ ಹೇಳ್ತಾ ಇಲ್ಲ ಪೊಲೀಸರು. ಕಂಪ್ಲೀಟಾಗಿ ತನಿಖೆ ಆಗಬೇಕು. ತನಿಖೆ ಆದಮೇಲೆ FSLಗೆ ಹೋಗಿದೆಯಲ್ಲ ಅದರ ರಿಸಲ್ಟ್ ಸಿಗುತ್ತೆ. ಯಾವ ಗನ್ನಿಂದು ಅದು ಆ್ಯಂಡ್ ಲೈಸೆನ್ಸ್ಡಾ ಮಗದೊಂದ ಗೊತ್ತಾಗುತ್ತೆ. ಅದ್ರ ಮೇಲೆ ಇವನ್ ಗನ್ನಿಂದ ಫೈರ್ ಆಗಿದೆ ಅನ್ನೋದು ಗೊತ್ತಾಗಬೇಕು. ಆ್ಯಂಡ್ ಪೊಲೀಸರಿಗೆ ಒಂದು 4 ಗನ್ ಏನು ಸಿಕ್ಕಿದೆ, ಅದು ಫುಲ್ಲಿ ಲೋಡೆಡ್ ಗನ್ಗಳು. ಅಂದರೆ ಯಾವ ಬುಲೆಟು ಅದರಿಂದ ಹೊರಗೆ ಹೋಗಿಲ್ಲ. ಹಾಗಾದರೆ ಯಾವ ಗನ್ನಿಂದ ಹೊರಗೆ ಬಂದಿರುವಂತಹ ಬುಲೆಟ್ ಅದು? ಆ್ಯಂಡ್ ಅದನ್ನು ಯಾರು ಇಟ್ಕೊಂಡಿದ್ರು? ಅವ್ರ ಹತ್ರ ಲೈಸೆನ್ಸ್ ಇತ್ತಾ? ಆ್ಯಂಡ್ ಅವ್ರು ಯಾರ ಅಂಗರಕ್ಷಕರು? ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಆತನ ಉದ್ದೇಶ ಏನು? ಆ್ಯಂಡ್ ಈಗ ನೋಡಿ, ಗನ್ಮ್ಯಾನ್ಗಳನ್ನು ನೀವು ಇಟ್ಕೊಂಡ ತಕ್ಷಣ ಈಗೇನು ನಿಮ್ಮ ಅಂಗರಕ್ಷಕರು ನಿಮ್ಮನ್ನು ಕಾಪಾಡೋಕ್ಕೆ ಅಂತ ಇಟ್ಕೊಂಡಿರ್ತೀರಲ್ಲ, ಅವ್ರ ಹತ್ರ ಗನ್ನಿದೆ ಅನ್ಕೊಂಡು ಟಪ ಅಂತ ಹೊಡ್ಕೊಂಡು ಹೋಗಂಗೆ ಅವಕಾಶನೇ ಇಲ್ಲ ಅವ್ರಿಗೆ. ಭಯಕ್ಕೋಸ್ಕರ ಅವ್ರನ್ನ ಜೊತೆಲಿ ಇಟ್ಕೋಬೇಕು ನೀವು ಅಷ್ಟೇ. ಬಟ್ ಈ ಮನುಷ್ಯ ಅದು ಹೆಂಗೆ, ಯಾವ ಜೋಶಲ್ಲಿ ಹೊಡಿದ್ನೋ ಏನು ಕತೆನೋ, ಒಂದು 2-3 ಜನ ಸಿಂಗ್ಗಳು ಅಂತೂ ಕಾಣಿಸ್ತಾ ಇದ್ದಾರೆ ಅದರಲ್ಲಿ. ರೆಡ್ ಕಲರ್ ಶಾಲ್ನ ತಲೆಗೆ ಸುತ್ಕೊಂಡಿರೋರು ಇಬ್ಬರಲ್ಲಿ ಯಾರು ಏನು ಇವೆಲ್ಲವೂ ಕೂಡ ಹೊರಗೆ ಬರಬೇಕಾಗಿದೆ. ಕಾದ್ ನೋಡೋಣ ಬನ್ನಿ. ಈಗ ಈ ಗೋಲಿಬಾರ್ನ ಕೇಸ್ ತನಿಖೆ ಆಗ್ತಾ ಇದೆ. ಅದರ ಸ್ವಲ್ಪ ಡೀಟೇಲ್ಸ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನೋದರ ಪರಿಶೀಲನೆ ಆಗ್ತಾ ಇದೆ. ಓಕೆ, ಗುಂಡು ಹಾರಿದ ಗನ್ ಮಾರ್ಕ್ ಪರಿಶೀಲನೆ ಕೂಡ ಆಗ್ತಾಯಿದೆ. ಪರಿಶೀಲನೆ ಅಂದರೆ ತನಿಖೆ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಸತ್ತೋದ್ನಲ್ಲ ಪಾಪ ಕಾಂಗ್ರೆಸ್ ಕಾರ್ಯಕರ್ತ, ಆ ರಾಜಶೇಖರ್ ದೇಹದಲ್ಲಿದ್ದ ಗುಂಡಿನ ಮ್ಯಾಚ್ ಆಗುತ್ತಾ ಈ ಗನ್ನಿಗೂ ಮತ್ತು ಆ ಬುಲೆಟ್ಗೂ ಅಂತ ನೋಡ್ತಾರೆ. 2 ಮಾರ್ಕ್ ಮ್ಯಾಚ್ ಆದರೆ ಗುಂಡು ಹಾರಿದ ಗನ್ ಗೊತ್ತಾಗ್ಬಿಡುತ್ತೆ. ಇನ್ನು ಗಲಭೆ ವಿಡಿಯೋಗಳ ಮೂಲಕ ತನಿಖೆಗೆ ನೋಡಿ, ಟೆಕ್ನಿಕಲ್ ಎವಿಡೆನ್ಸ್ ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದಕ್ಕೆ. ಈಗ ಅಲ್ಲಿ CCTV ಇದೆ ಅನ್ನೋದು ಒಂದು, ಅದು ಬಿಟ್ಟರೆ ಯಾರಾಯಿತು ಏನಾಯಿತು ಅಂತ ಯಾರನ್ನೋ ಕರೆದು ವಿಚಾರಣೆ ಮಾಡೋಕ್ಕಾಗಲ್ಲ ಇಂಥ ಗುಂಪು ಘರ್ಷಣೆಗಳಾದಾಗ. ಈ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವೇ ಪೊಲೀಸರು ಮುಂದುವರಿಬೇಕಾಗತ್ತೆ. ಹಾಗಾಗಿ ಯಾರ್ಯಾರ ಫೋನಲ್ಲಿ ಯಾವ್ಯಾವ ಆ್ಯಂಗಲ್ ವೀಡಿಯೋಗಳಿದ್ದಾವೆ ಬೇಕಾದಷ್ಟು ನಾವುಗಳೇ ತೋರಿಸ್ತಾ ಇದ್ದೀವಿ, 100 ವಿಡಿಯೋ ತೋರಿಸ್ತಾ ಇದ್ದೀವಿ. ಹಾಗಾಗಿ ಅವೆಲ್ಲವನ್ನು ತಗೊಂಡು ಎಲ್ಲಿ ಫೈರ್ ಆಯಿತು, ಎಷ್ಟು ಗಂಟೆಗೆ, ಇಂತಹ ತನಿಖೆಗೆ ಮುಂದಾಗ್ತಾರೆ ಪೊಲೀಸರು. ಅವ್ರಿಗೆ ನಿಜಕ್ಕೂ ಒಂದು ದೊಡ್ಡ ಟಾಸ್ಕ್ ಪಾಪ.